ಹಾಲು ತಂದಿದ್ದೀರಾ, ಮೊಸರು ಏನಕ್ಕೆ ತಂದಿಲ್ಲ? ಆಮೇಲೆ ಊಟಕ್ಕೆ ಮೊಸರು ಬಜ್ಜಿ ಮಾಡಿಲ್ಲ ಅಂತೀರಾ. ನಾನಿವತ್ತು ಮೊಸರು ಬಜ್ಜಿ ಕೇಳಲ್ಲ. ರೀ, ಕೊತ್ತಂಬರಿ ಸೊಪ್ಪು ಎಲ್ರಿ? ಆಮೇಲೆ ಉಪ್ಪಿಟ್ಟು ಚೆನ್ನಾಗಾಗ್ಲಿಲ್ಲ ಅಂದರೆ ಅದಕ್ಕೂ 100 ಮಾತಾಡ್ತೀರಾ. ಇವತ್ತು ಉಪ್ಪಿಟ್ಟು ಬೇಡ, ಕೇಸರಿ ಬಾತ್ ಮಾಡು. ಕೇಸರಿ ಬಾತ್ ಮಾಡು. ಹೆಂಡತಿಯ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಯತ್ನಿಸಿದ ಗಂಡ. ವಾಹ್, ಏನ್ರಿ ಇದು? ಬಟ್ಟೆ ಈ ಥರ ಮಾಡ್ಕೊಂಡಿದ್ದೀರಾ? ಇದನ್ನ ಹಾಕೊಳ್ಳೋ ಬಟ್ಟೆನೋ ನೆಲ ಒರೆಸೋ ಬಟ್ಟೆನೋ? ಇನ್ಮೇಲಿಂದ ನಿಮ್ಮ ಬಟ್ಟೆನ ನೀವೇ ಒಕ್ಕೊಳ್ಳಿ. ಮುಖ ಇಲ್ಲಿ ನೋಡ್ತಿದ್ರ, ಪೇಪರ್ ಹೋದ್ರಿ. ಯಾವಳ ಇವಳು? ಅವಾಗಿಂದ ಹಿಂಗೆ ಆಡ್ತಾವಳೆ. ಬೆಳಗ್ಗೆ ಎದ್ದು ಕಸ ಗುಡಿಸೋದ್ರಿಂದ ರಾತ್ರಿ ಪಾತ್ರೆ ತೊಳೆದು ಮಲಗೋ ತನಕನೂ ನಾನೇ ಸಾಯ್ಬೇಕು. ಸರ್ಕೊಳ್ರಿ. ಇತ್ತೀಚೆಗೆ ಯಾಕೆ ಹಿಂಗೆ ಆಡ್ತಾವಳು ಇವಳು? ಈಗೀಗ ನನ್ನ ಹೆಂಡತಿ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾಳು ರಾಜು. ಲೋ, ಅವತ್ತು ನೀನು ಹೇಳ್ತಾ ಇದ್ದಲ್ಲ ನನ್ನ ಹೆಂಡ್ತಿ ಒಂಥರ ಆಡ್ತಾವಳೆ ಅಂತ. ಏನಾಯಿತು? ಸರೋದ್ರಾ? ಓ ಅದಾ, 50 ವರ್ಷ ದಾಟ್ತಿದ್ದಾಗೆ ಲೇಡೀಸಿಗೆ ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತದೆ. ಇದೇ ಕಾರಣಕ್ಕೆ ಅವ್ರು ಈ ಥರ ಎಲ್ಲ ಆಡ್ತಾರೆ. ನೀನೇನು ಡಾಕ್ಟ್ರ್ ಥರ ಮಾತಾಡ್ತಾ ಇದೆಯಲ್ಲ, ನಿಂಗೆಲ್ಲ ಹೆಂಗೆ ಗೊತ್ತಿದ್ದು? ನನ್ನ ಹೆಂಡ್ತಿನ ಆತ್ರೇಯ ಹಾಸ್ಪಿಟ್ಲಿಗೆ ಕರ್ಕೋಗಿದೆ, ಆವಾಗಲೇ ಇದೆಲ್ಲ ನನಗೆ ಗೊತ್ತಾಗಿತ್ತು. ಹೌದಾ? ಇರು, ಹಾಗಾದರೆ ನಾನು ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ. ನನ್ನ ಪ್ರೀತಿಯ ಎಲ್ಲ ಗಂಡಂದಿರೆ, ನೀವು ಇದೇ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಹಾಗಾದರೆ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ.